ಇಂಗ್ಲಿಷ್ ದಬ್ಬೆಕಟ್ಟ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವುವಿನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಹೆಸರು ಕೇಳಿ ಬರ್ತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ ಎಫ್ಐ ಕೊಲೆಗೆ ಭೈರತಿ ಬಸವರಾಜ್ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ದೂರು ಕೊಡಲಾಗಿದೆ. ರೌಡಿ ತಾಯಿ ನೀಡಿದ ದೂರಿನ ಮೇರೆಗೆ ಸದ್ಯ ಕೇಸ್ ದಾಖಲಾಗಿದೆ, ಎಫ್ಐಆರ್ ಆಗಿದೆ. ಜಗದೀಶ್, ವಿಮಲ್, ಕಿರಣ್, ಅನಿಲ್ ಜೊತೆಯಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ಆಗಿದೆ. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ದೂರು ದಾಖಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಏನಾಯ್ತಲ್ಲ, ಇದೇ ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರು ಪ್ರಕರಣದ ಎಫ್ಐ ಆಗಿದ್ದಾರೆ. ಈಗಾಗಲೇ ಈ ಕೊಲೆ ದೊಡ್ಡ ಮಟ್ಟದ ಸಂಚಿದೆ, ಏನೇನೋ ಆಗಿದೆ ಅನ್ನುವಂತಹ ಹಲವು ಆರೋಪಗಳಿದೆ. ಇದರ ನಡುವೆ ಕೊಲೆಯ ಕೇಸ್ನಲ್ಲಿ ಮಾಜಿ ಸಚಿವರ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಪ್ರಕರಣದ ಎಫ್ಐ ಗಮನಿಸ್ತಾ ಇದ್ದೀವಿ ನೋಡಿ. ಎಫ್ಐಆರ್ ಆಗಿರುವಂತಹ ಪ್ರತಿಯನ್ನ ಈ ಮೂಲಕವಾಗಿ ಕೊಲೆಗೆ ಭೈರತಿ ಬಸವರಾಜ್ ಅವರು ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಅನ್ನೋದಾಗಿ ಹತ್ಯೆಯಾಗಿರುವಂತಹ ರೌಡಿ ತಾಯಿ ಬಿಕ್ಲು ಶಿವ ಅವರ ತಾಯಿ ಸದ್ಯ ದೂರನ್ನ ಕೊಟ್ಟಿರ್ತಾರೆ. ಆ ಮೇರೆಗೆ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಇನ್ನು ಈ ಪ್ರಕರಣದಲ್ಲಿ ಜಗದೀಶ್, ವಿಮಲ್, ಕಿರಣ್, ಅನಿಲ್ ಸೇರಿ ಮಾಜಿ ಸಚಿವರು ಎಫ್ಐ ಇದ್ದಾರೆ. ಪ್ರಕರಣದ ಎಫ್ಐ ಆರೋಪಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸದ್ಯ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಮೂಲಕವಾಗಿ ಯಾವ ರೀತಿಯಾಗಿ ಕ್ರಮ ಆಗುತ್ತೆ, ಏನೇನು ಮಾಡ್ತಾರೆ ಅನ್ನೋದು ಇನ್ನೇನು ಕಾದು ನೋಡಬೇಕು. ಒಟ್ನಲ್ಲೀಗ ಎಫ್ಐಆರ್ ಆಗಿದೆ. ಹತ್ಯೆಯಾಗಿರುವಂತಹ ರೌಡಿ ಶೀಟರ್ ತಾಯಿ ದೂರನ್ನ ಕೊಡ್ತಾರೆ. ಈ ಹತ್ಯೆ ಏನಾಯ್ತಲ್ಲ, ಮರ್ಡರು, ಇದಕ್ಕೆ ಮಾಜಿ ಸಚಿವರು ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ, ಅವರ ಬೆಂಬಲಿಗರು ಅನ್ನೋ ನಿಟ್ಟಿನಲ್ಲಿ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಪ್ರಕರಣ ಹಿನ್ನೆಲೆಯಲ್ಲಿ ತೀವ್ರಗೊಳ್ತಾ ಇದೆ ಪೊಲೀಸರ ತನಿಖೆ. 5 ಆರೋಪಿಗಳ ವಿಚಾರಣೆ ನಡೆಸುತ್ತಿದ್ದಾರೆ ಪೊಲೀಸರು. ಘಟನೆ ನಡೆದ ಸ್ಥಳದಲ್ಲಿ ಸಿಸಿಟಿವಿ ಪರಿಶೀಲನೆಯಾಗ್ತಿದೆ. ಸಿಸಿಟಿವಿಯಲ್ಲಿದ್ದ ಅನುಮಾನಾಸ್ಪದ ವ್ಯಕ್ತಿಗಳ ವಿಚಾರಣೆ ಕೂಡ ಸಾಗ್ತಿದೆ. ಪುಲಕೇಶಿನಗರ ಠಾಣೆಯಲ್ಲಿ ಸದ್ಯ ಆರೋಪಿಗಳ ವಿಚಾರಣೆ ನಡೀತಾ ಇರೋದು. ಭೈರತಿ ಬಸವರಾಜ್ ನೋಟಿಸ್ ಕೊಡಲು ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಕೊಲೆಯ ಹಿಂದೆ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಇದು. ಈ ಹಿನ್ನೆಲೆಯಲ್ಲಿ ಪೊಲೀಸರ ತನಿಖೆ ಈಗ ತೀವ್ರಗೊಳ್ತಾ ಇದೆ. ಆ ಮೂಲಕವಾಗಿಯೇ ಈಗ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. 5 ಆರೋಪಿಗಳ ವಿಚಾರಣೆಗೆ ಸದ್ಯ ಪೊಲೀಸರು ಮುಂದಾಗ್ತಿದ್ದಾರೆ. ಈ ನಿಟ್ಟಿನಲ್ಲಿ ಘಟನೆ ಏನಾಯ್ತಲ್ಲ ಬೆಂಗಳೂರಿನಲ್ಲಿ, ಆ ಸ್ಥಳ ಪರಿಶೀಲನೆ ಜೊತೆಯಲ್ಲಿ ಸಿಸಿಟಿವಿ ಪರಿಶೀಲನೆ ಮಾಡ್ತಿದ್ದಾರೆ. ಯಾರ್ಯಾರು ಓಡಾಡಿದ್ರು, ಅನುಮಾನಾಸ್ಪದವಾಗಿ ಯಾರ್ಯಾರು ಚಲನವಲನಗಳಿತ್ತಲ್ಲ, ಅವೆಲ್ಲದರ ಮೇಲೂ ಕೂಡ ಪೊಲೀಸ್ ಸದ್ಯ ಕಾಕಿ ಕಣ್ಣಿಟ್ಟಿದೆ. ಹೀಗಾಗಿ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ. ರೌಡಿ ಶೀಟರ್ ಹತ್ಯೆಯ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ಪ್ರಕರಣದಲ್ಲಿ ರೌಡಿ ಶೀಟರ್ ತಾಯಿ ದೂರು ಕೊಟ್ಟಿರ್ತಾರೆ. ಆ ಮೂಲಕವಾಗಿ ಈಗ ಎಫ್ಐ ಆಗಿದ್ದಾರೆ ಮಾಜಿ ಸಚಿವರು ಪ್ರಕರಣದಲ್ಲಿ. ಹಾಗಾದ್ರೆ ಏನಿದು ಕೇಸು, ಯಾವ ರೀತಿಯಾಗಿ ಲಿಂಕ್ ಇದೆ ಸಚಿವರಿಗೂ ರೌಡಿ ಶೀಟರ್ ಹತ್ಯೆ? ಇತ್ತ ಮಾಜಿ ಸಚಿವರ ಹೆಸರು ಈ ಪ್ರಕರಣದಲ್ಲಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಒಂದು ಲಿಂಕ್ ಇದೆ ಅಂತ ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ರೌಡಿ ಶೀಟರ್ ವಿಚಾರಕ್ಕೆ ಕಿರಿಕು ಶುರು ಆಗಿದ್ದೆ. ಜಮೀನಿನ ವಿಚಾರವಾಗಿ ಗಲಾಟೆ ಆರಂಭ ಆಗುತ್ತೆ ಇಲ್ಲಿ. ಈ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲೇ ಭೈರತಿ ಬಸವರಾಜ್ ಹಾಗೂ ಗ್ಯಾಂಗ್ನಿಂದ ಜೀವ ಬೆದರಿಕೆ ಇದೆ ಅನ್ನೋದಾಗಿ ದೂರನ್ನ ಕೊಡ್ತಾರೆ. ಇನ್ನು ಬೆದರಿಕೆ ಹಾಕಿದ್ದಂತ ವಿಡಿಯೋ ಸಮೇತವಾಗಿ ದೂರನ್ನ ಕೊಡ್ತಾರೆ ಈಗ ಹತ್ಯೆ ಆಗಿರುವಂತ ರೌಡಿ ಶೀಟರ್. ಆಗ ಭೈರತಿ ಬಸವರಾಜು, ಇನ್ನು ಜಗದೀಶ್ ಅಲಿಯಾಸ್ ಜಗ್ಗ, ಕಿರಣ್ ಇವರೆಲ್ಲರ ಮೇಲೂ ಕೂಡ ಆರಂಭಿಕವಾಗಿ ಏನಾದರೂ ಆದ್ರೆ ಇವರು ಬೆದರಿಕೆ ಹಾಕಿದ್ದಾರೆ, ಹಿಂಗಾಗತ್ತೆ ಅನ್ನೋದಾಗಿ ಆರಂಭಿಕವಾಗಿ ಶುರು ಆಗುತ್ತೆ. ಸದ್ಯ ಈಗ ಈ ಹಿಂದೆ ಏನು ದೂರು ಕೊಟ್ಟಿದ್ರಲ್ಲ, ಅದಾದ್ಮೇಲೆ ಈಗ ಹತ್ಯೆ ಆಗಿದೆ. ಹೀಗಾಗಿ ಆ ಒಂದು ವಿಚಾರವಾಗಿನೇ ಇದೇ ಗ್ಯಾಂಗ್ನಿಂದ ಇವರಿಂದನೇ ಕೊಲೆ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಸದ್ಯ ಎಫ್ಐಆರ್ ಕೂಡ ಆಗಿದೆ. ಮಾಜಿ ಸಚಿವರು ಈ ಹತ್ಯೆ, ರೌಡಿ ಶೀಟರ್ ಹತ್ಯೆಯಲ್ಲಿ ಕುಮ್ಮಕ್ಕು ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಇದೆ. ಅದೇ ನಿಟ್ಟಿನಲ್ಲಿ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಜಮೀನು ವಿಚಾರವಾಗಿ ಜಿಪಿಎ ಕ್ಯಾನ್ಸಲ್ ಮಾಡಬೇಕು, ಜೊತೆಯಲ್ಲಿ ಪೊಸಿಷನ್ ಅನ್ನ ಬಿಟ್ಕೊಡ್ಬೇಕು ಅನ್ನೋದಾಗಿ ಆರಂಭಿಕವಾಗಿ ಶುರುವಾಗುತ್ತೆ.
ಆ ಸಂದರ್ಭದಲ್ಲಿ ರೌಡಿ ಶೀಟರ್ ಜೊತೆಯಲ್ಲಿ ಇತ್ತ ಭೈರತಿ ಬಸವರಾಜ್ ಅವರ ಬೆಂಬಲಿಗರು, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಈ ರೀತಿಯಾದವ್ರ ಮೇಲೆ ದೂರು ಮಾಡ್ತಾರೆ, ಬೆದರಿಕೆ ಹಾಕಿದ್ರು, ಜೊತೆಗೆ ಆ ವಿಡಿಯೋ ಸಮೇತವಾಗಿ ಮುಂದಿಡ್ತಾರೆ. ಈ ನಿಟ್ಟಿನಲ್ಲಿ ದೂರು ಕೊಡ್ತಾರೆ. ಆರಂಭಿಕವಾಗಿ 4 ತಿಂಗಳ ಹಿಂದೆ ನಡೆದಿರುವಂತ ವಿಚಾರ ಅದು. ಹೀಗಾಗಿ ಆ ವಿಡಿಯೋ ಸಮೇತವಾಗಿ ಬೆದರಿಕೆ ಹಾಕಿದ್ರು ಅನ್ನೋದು. ಯಾರ್ಯಾರು ಸಹಚರರು ಭೈರತಿ ಬಸವರಾಜು ಅವರ ಜಗದೀಶ್ ಅನ್ನುವಂಥವ್ರು ಇವರೆಲ್ಲರ ಮೇಲೂ ಕೂಡ ಭಾರತೀನಗರ ಪೊಲೀಸ್ ಠಾಣೆಯಲ್ಲೇ ದಾಖಲಾಗುತ್ತೆ ಪ್ರಕರಣ. ಈಗ ಹತ್ಯೆ ಆಗಿದೆ. ದೂರು ಕೊಟ್ಟಂತ 4 ತಿಂಗಳಲ್ಲಿ ಅದೇ ಗ್ಯಾಪ್ನಲ್ಲಿ ರೌಡಿ ಶೀಟರ್ ಕೊಲೆ ಆಗಿರೋದ್ರಿಂದ ಪೊಲೀಸರಿಗೆ ಅನುಮಾನ. ಜೊತೆಯಲ್ಲಿ ರೌಡಿ ಶೀಟರ್ ಹತ್ಯೆಯಾಗಿರುವಂತ ರೌಡಿ ಶೀಟರ್ನ ತಾಯಿ ಕೂಡ ಅದೇ ಆರೋಪ ಮಾಡ್ತಾರೆ, ದೂರು ಕೊಡ್ತಾರೆ. ಆ ದೂರಿನ ಅನ್ವಯ ಈಗ ಪ್ರಕರಣ ದಾಖಲಾಗಿ ಎಫ್ಐಆರ್ ಆಗಿದೆ. ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸುತ್ತಿದ್ದಾರೆ. ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರು ಎಫ್ಐ ಆಗಿದ್ದಾರೆ. ಪ್ರಕರಣದ ಎಫ್ಐ ಆರೋಪಿ. ಈಗ ಈ ನಿಟ್ಟಿನಲ್ಲಿ ಜಮೀನು ವಿಚಾರವಾಗಿ ಏನು ಕಿರಿಕಾಗತ್ತೆ, ಗಲಾಟೆ ಆಗತ್ತೆ, ಅದಾದ್ಮೇಲೆ ಬೆದರಿಕೆಯನ್ನ ಹಾಕ್ತಾರೆ ನನ್ನ ಮೇಲೆ ಅನ್ನೋದಾಗಿ ವಿಡಿಯೋ ಸಮೇತವಾಗಿ ದೂರು ಕೊಡ್ತಾರೆ. ಅವೆಲ್ಲ ಕಳೆದು ಈಗ ಸದ್ಯ ಎಫ್ಐಆರ್ ಕೂಡ ಆಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಯಾವಾಗ ಇವೆಲ್ಲ ಕಿರಿಕುಗಳು ಶುರು ಆಗುತ್ತೆ? ಜೊತೆಯಲ್ಲಿ ಈಗ ಮಾಜಿ ಸಚಿವರಿಗೂ ರೌಡಿ ಶೀಟರ್ಗೂ ಏನು ಲಿಂಕ್ ಇದೆ? ಮತ್ತೊಂದು ಕಡೆಯಲ್ಲಿ ಈಗ ಎಫ್ಐ ಆಗಿದ್ದಾರೆ, ಎಫ್ಐಆರ್ ಕೂಡ ಆಗಿದೆ. ಯಾವ ಕ್ರಮಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಅಜಯ್? ಖಂಡಿತವಾಗ್ಲೂ ವಿಷಯಕ್ಕೆ ಈಗಾಗ್ಲೇ ನಿನ್ನೆ ರಾತ್ರಿ ಏನು ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಒಂದು ಮರ್ಡರ್ ಕೂಡ, ಭೀಕರ ಕೊಲೆ ಕೂಡ ಆಗಿರುವಂತದ್ದು. ಅದು ಕೂಡ ಹಲ್ಸೂರು ಲೇಕ್ ಏನಿದೆ ಆ ಒಂದು ಭಾಗದಲ್ಲಿ ಕೂಡ ಆಗಿರುವಂತದ್ದು. ಈಗಾಗ್ಲೇ ಭಾರತೀನಗರ ಪೊಲೀಸರು ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ಅಲ್ಲಿರುವಂತಹ ಆರೋಪಿಗಳು ಯಾರಿರ್ತಾರೆ ಅಂತ ಸಸ್ಪೆಕ್ಟ್ ಅಲ್ಲಿ ಇರುವಂತವ್ರನ್ನು ಕೂಡ ಈಗಾಗ್ಲೇ 5 ಜನರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದರ ಜೊತೆಗೆ ಈಗಾಗ್ಲೇ ಏನು ಮೃತಪಟ್ಟಿರುವಂತಹ ಶಿವಪ್ರಕಾಶ್ ಏನಿದ್ದಾನೆ, ಈತ ಏನು ಫೆಬ್ರವರಿಲಿ ಒಂದು ಕಂಪ್ಲೇಂಟ್ ಅನ್ನ ಕೂಡ ಕೊಡ್ತಾನೆ. ನನಗೆ ಜಗದೀಶ್ ಮತ್ತೆ ಆತನ ಸಹಚರರಿಂದ ಕೊಲೆ ಬೆದರಿಕೆ ಇದೆ. ಇವ್ರು ಎಲ್ಲರೂ ಕೂಡ ಭೈರತಿ ಬಸವರಾಜ್ ಏನಿದ್ದಾರೆ ಅವರ ಒಂದು ಸಹಚರರು ಅಂತ ಹೇಳಿ ಒಂದು ಎಫ್ಐಆರ್ ಅನ್ನು ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಆ ಒಂದು ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡ್ತಾರೆ. ಯಾಕಂದ್ರೆ ಆ ಒಂದು ವಿಡಿಯೋ ಕೂಡ ಈತ ಕೊಟ್ಟಿರ್ತಾನೆ. ಯಾಕಂದ್ರೆ ಜಗದೀಶ್ ಏನಿರ್ತಾನೆ, ಜಗದೀಶ್ ಅಲಿಯಾಸ್ ಜಗ್ಗ, ಆತ ಈ ಕೊಲೆ ಆದಂತ ಶಿವಪ್ರಕಾಶ್ಗೆ ಆವಾಜ್ ಹಾಕಿರುವಂತ ಒಂದು ವಿಡಿಯೋ ಕೂಡ ಇರುತ್ತೆ. ಯಾಕಂದ್ರೆ ಅದೊಂದು ಜಮೀನಿಗೆ ಸಂಬಂಧಪಟ್ಟಂತ ವಿಡಿಯೋ ಆಗಿರುತ್ತೆ. ಆ ಸಂದರ್ಭದಲ್ಲಿ ಆತ ಕೂಡ ಅಲ್ಲಿ ಆವಾಜ್ ಹಾಕಿರುವಂತ ವಿಡಿಯೋ ಇರುತ್ತೆ. ಆ ಒಂದು ವಿಡಿಯೋನ ಆಧರಿಸಿ ಈಗಾಗಲೇ ಪೊಲೀಸರು ಕೂಡ ಇದೇ ಫೆಬ್ರವರಿಲಿ ಎಫ್ಐಆರ್ ಕೂಡ ದಾಖಲು ಮಾಡ್ತಾರೆ. ಆದ್ರೆ ಇಲ್ಲಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಇಲ್ಲಿ ಎಫ್ಐಆರ್ ಅಲ್ಲಿ ಸೇರ್ಸೋದಿಲ್ಲ. ಆದ್ರೆ ಜಗದೀಶ್ ಮತ್ತೆ ಸಹಚರರು ಅಂತ ಹೇಳಿ ಈಗಾಗಲೇ ಎಫ್ಐಆರ್ ಕೂಡ ಮಾಡಿರುವಂತದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಿನ್ನೆ ಯಾವಾಗ ಕೊಲೆ ಆಗುತ್ತೋ ಆಗ ಇಲ್ಲಿ ಮೃತ ಆಗಿರುವಂತ ಶಿವಪ್ರಕಾಶ್ ಅವರ ತಾಯಿ ಕೂಡ ಈಗಾಗಲೇ ಭಾರತೀನಗರ ಪೊಲೀಸ್ ಠಾಣೆಗೂ ಕೂಡ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಎಫ್ಐಆರ್ ಲಾಡ್ಜ್ ಮಾಡಿದ್ದಾರೆ. ಅಲ್ಲೂ ಕೂಡ ಜಗ್ಗ ಸೇರಿದಂತೆ ಎಫ್ಐ ಆರೋಪಿಯಾಗಿ A1 ಆರೋಪಿಯಾಗಿ ಜಗ್ಗ ಇದ್ರೆ ಎಫ್ಐ ಆರೋಪಿಯಾಗಿ ಭೈರತಿ ಬಸವರಾಜ್ ಕೂಡ ಈಗಾಗಲೇ ಇರುವಂತದ್ದು. ಸೊ ಹೀಗಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಅವರ ಪಾತ್ರ ಇದೆಯಾ, ಆ ಒಂದು ಜಮೀನಿನ ವಿಚಾರವಾಗಿ ಇವರು ಏನಾದ್ರು ಶಿವಪ್ರಕಾಶ್ನ ಎದುರಾಕೊಂಡಿದ್ರ ಅನ್ನೋ ಒಂದು ಅನುಮಾನದ ಮೇಲೆ ಈಗ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಎಫ್ಐಆರ್ ದಾಖಲಿಸಿ ಈಗಾಗಲೇ ನೋಟಿಸ್ ಕೂಡ ಕೊಡೋದಕ್ಕೆ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಕೊಲೆ ಪ್ರಕರಣ ಅಂತಂದ್ರೆ ಅಲ್ಲಿ ಹೋಗಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ, ಅವ್ರನ್ನ ಕರ್ಕೊಂಡ್ ಬರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಕೆಲವೊಬ್ರು ಸಸ್ಪೆಕ್ಟ್ ಗಳನ್ನ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಅಲ್ಲಿ ಈಗ ಎಫ್ಐ ಆಗಿರೋದ್ರಿಂದ ಇವರಿಗೆ ನೋಟಿಸ್ ಅನ್ನ ಸರ್ವ್ ಮಾಡಿ ಅವರಿಗೆ ವಿಚಾರಣೆ ಕರೆಸಿ ಆನಂತರ ಒಂದ್ ವೇಳೆ ನಿಜಕ್ಕೂ ಕೂಡ ಅವ್ರ ಜೊತೆ ಏನಾದ್ರು ಇವರು ಶಾಮೀಲ್ ಆಗಿದ್ದೆ ಆದಲ್ಲಿ ಅವರನ್ನು ಕೂಡ ಅರೆಸ್ಟ್ ಮಾಡುವಂತ ಮತ್ತೆ ಅವರನ್ನ ಕ್ವಶನ್ ಮಾಡುವಂತ ಕೆಲಸವನ್ನ ಭಾರತೀನಗರ ಪೊಲೀಸರು ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿಷೇಕ್, ಎಸ್, ಧನ್ಯವಾದಗಳು ಅಜಯ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ. ಈ ಸದ್ಯ ಗಮನಿಸ್ತಾ ಇದ್ದೀವಿ ನೋಡಿ, ಭೈರತಿ ಬಸವರಾಜ್ ಅವರ ವಿರುದ್ಧ ಈಗ ಎಫ್ಐಆರ್ ಆಗಿದೆ. ಸದ್ಯ ಪೊಲೀಸರು ವಿಚಾರಣೆಯನ್ನ ತೀವ್ರಗೊಳಿಸಿದ್ದಾರೆ. ಆ ಮೂಲಕವಾಗಿ ಮುಂದೆ ನೋಟಿಸ್ ಅನ್ನ ಕೊಡೋದಕ್ಕೂ ಕೂಡ ಸಿದ್ಧತೆ ಆಗ್ತಿದೆ. ಅದಾದ್ಮೇಲೆ ಕರೆದು ವಿಚಾರಣೆ ಮಾಡಿ ಇನ್ನಷ್ಟು ವಿಚಾರಗಳು ತನಿಖೆಯ ಹಂತದಲ್ಲಿ ಬಯಲಾಗಬೇಕಾಗಿದೆ. ಒಟ್ಟಿನಲ್ಲಿ ಕಳೆದ ಫೆಬ್ರವರಿ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಸಹಚರರಾಗಿ ಯಾರು ಗುರುತಿಸಿಕೊಂಡಿದ್ರು ಅವರು ಈ ರೌಡಿ ಶೀಟರ್ ಬಿಕ್ಲು ಶಿವಕುಮಾರ್ ಜೊತೆ ಕಿರಿಕಾಗಿರುತ್ತೆ ಒಂದು ಜಮೀನು ವಿಚಾರವಾಗಿ. ಆಗ ನನಗೆ ಜೀವ ಬೆದರಿಕೆ ಇದೆ ಅನ್ನೋ ನಿಟ್ಟಿನಲ್ಲಿ ದೂರು ಕೂಡ ಕೊಡ್ತಾರೆ. ಜೊತೆಯಲ್ಲಿ ಒಂದು ವಿಡಿಯೋ ಕೂಡ ಪೊಲೀಸರ ಮುಂದೆ ಇಡ್ತಾರೆ. ಆ ಅನ್ವಯ ಪ್ರಕರಣ ದಾಖಲಾಗುತ್ತೆ. ಆದ್ಮೇಲೆ ಈಗ 4 ತಿಂಗಳಲ್ಲಿ ಅತ್ಯಂತ ಭೀಕರವಾಗಿ ರೌಡಿ ಶೀಟರ್ ಹತ್ಯೆ ಆಗಿದೆ. ಆ ಘಟನೆ ನಿಜಕ್ಕೂ ಬೆಚ್ಚಿ ಬೀಳಿಸ್ತಾ ಇದೆ. ಇದು ಬೆಂಗಳೂರಲ್ಲಿ ಹಿಂಗೆಲ್ಲ ಆಗುತ್ತಾ, ಈ ರೀತಿಯಾಗಿ ಮಾಡ್ತಾರಾ ಇನ್ನು ಅನ್ನೋದು. ಈಗ ಪ್ರಕರಣವನ್ನ ಕೈಗೆತ್ತಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಮುಂದುವರಿಸಿ ಎಫ್ಐಆರ್ ಕೂಡ ಮಾಡಿದ್ದಾರೆ. ಆ ಪ್ರಕರಣದಲ್ಲೇ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು ಪ್ರಕರಣದ ಎಫ್ಐ ಆಗಿದ್ದಾರೆ. ಈ ಮೂಲಕವಾಗಿ
ಈಗ CCTV ಪರಿಶೀಲನೆ ಆಗ್ತಿದೆ. ಅನುಮಾನಾಸ್ಪದವಾಗಿ ಯಾರ್ಯಾರಿದ್ರು, ಏನೇನು ಓಡಾಡ್ತಿದ್ರು ಎಲ್ಲವನ್ನ ಪೊಲೀಸರು ಈಗ ಜಾಲಾಡ್ತಿದ್ದಾರೆ. ಕೇಸ್ ಸಂಬಂಧ ಈಗ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ ಮೂಲಕವಾಗಿ ನೋಟಿಸ್ ಅನ್ನ ಕೊಟ್ಟು ಕರೆದು ವಿಚಾರಣೆ ಮಾಡಿ ವಶಕ್ಕೆ ಪಡೆಯೋದು ಇನ್ನೆಲ್ಲವೂ ಕೂಡ ಇನ್ನೇನು ಆಗಬೇಕಾಗಿದೆ. ಒಟ್ನಲ್ಲೀಗ FIR ಅಲ್ಲಿ ಅವರ ಹೆಸರು ಉಲ್ಲೇಖ ಆಗಿದೆ. ತನಿಖೆಯೂ ಕೂಡ ಮುಂದುವರಿಸ್ತಿದ್ದಾರೆ. ನೋಡ್ಬೇಕು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ, ಏನೇನು ಆಗುತ್ತೆ. ಪೊಲೀಸರ ತನಿಖೆಯಲ್ಲಿ ಇನ್ನೇನಾದರೂ ಟ್ವಿಸ್ಟ್ಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗುತ್ತಾ ಇಲ್ಲೋದನ್ನ ಇನ್ನಷ್ಟೇ ನೋಡಬೇಕು. ಸದ್ಯ ನೋಟಿಸ್ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ.